ಸಣ್ಣಂದಿನಿಂದ ಇವತ್ತಿನವರೆಗೂ ನೀವು ನನ್ನನ್ನು ಅಂಗೈಲಿಟ್ಟು ಕಾಪಾಡ್ಕೊಂಡು ಬಂದಿದ್ದೀರ. ಯಾವ ಕೊರತೆಯೂ ಇಡದೆ ಅತಿಯಾದ ನಂಬಿಕೆ ಭರವಸೆಗಳನ್ನ ಇಟ್ಕೊಂಡು ನನ್ನನ್ನು ಬೆಳೆಸಿದ್ದೀರ. ಆದರೆ ನಾನು ಎಷ್ಟೋ ಸಲ ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡಿದ್ದೀನಿ. ನಂತರ ತಿದ್ದುಕೊಂಡು ನಿಮ್ಮ ಕ್ಷಮೆ ಕೇಳಿ ಆ ತಪ್ಪುಗಳು ಮತ್ತೆ ಮರುಕಳಿಸ್ತಿರೋ ಹಾಗೆ ಎಚ್ಚರ ತಗೊಂಡು ಆ ಪ್ರಕಾರವಾಗಿ ನಡ್ಕೊಂಡು ಬಂದಿದ್ದೀನಿ. ಆದರೆ ನಡೆಯೋ ಮನುಷ್ಯ ಎಡವೋದು ಸಹಜ ಅನ್ನೋ ಹಾಗೆ ನಾನು ಮತ್ತೆ 2 ಹೊಸ ತಪ್ಪುಗಳನ್ನ ಮಾಡಿದ್ದೀನಿ. ಮದುವೆ ಅನ್ನೋದು ಒಬ್ಬ ಮನುಷ್ಯನ ಭವಿಷ್ಯನ ನಿರ್ಧಾರ ಮಾಡುತ್ತೆ. ಹಾಗಾಗಿ ಆ ವಿಷಯದಲ್ಲಿ ಯಾವುದೇ ನಿರ್ಧಾರನ ಅವನೇ ತಗೋಬೇಕು. ಯಾರ್ದೋ ಒತ್ತಡಕ್ಕೋ ಧಾವಂತಕ್ಕೋ ಮುಲಾಜಿಗೋ ಕಟ್ಟು ಬಿದ್ದು ಮದುವೆ ಆಗಬಾರ್ದು. ನಾನು ಅರುಂಧತಿಯನ್ನ ಇಷ್ಟವಿಲ್ಲದೆ ಮದುವೆಯಾಗಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹೆಣ್ಣು, ಹೊನ್ನು, ಮಣ್ಣು ಇವೆಲ್ಲ ಯಾವತ್ತಿದ್ರೂ ಗಂಡಿನ ನಿಯಂತ್ರಣದಲ್ಲೇ ಇರಬೇಕು. ಇಲ್ಲದಿದ್ದರೆ ಗಂಡಸನ್ನೇ ನಿಯಂತ್ರಿಸೋದಕ್ಕೆ ಶುರು ಮಾಡಿಬಿಡುತ್ತವೆ. ನಾನು ಅರುಂಧತಿಯನ್ನ ಧರ್ಮಾಧಿಕಾರಿ ಸ್ಥಾನದಲ್ಲಿ ಕೂರಿಸಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನೊಬ್ಬ ಹೆಣ್ಣಿನ ಜೊತೆ ಬಾಳ್ವೆ ಮಾಡಬಹುದೇ ಹೊರತು ಅಧಿಕಾರಿ ಜೊತೆ ಅಲ್ಲ. ಹಾಗಾಗಿ ನಾನು ಅರುಂಧತಿಯಿಂದ ವಿಚ್ಛೇದನ ಪಡಿಬೇಕು ಅಂತ ಇದ್ದೀನಿ. ನಾನು ತುಂಬಾ ಯೋಚನೆ ಮಾಡಿ ನನ್ನ ಸಂಪೂರ್ಣ ಮನಸ್ಸಿನಿಂದ ತೆಗೆದುಕೊಂಡಿರೋ ನಿರ್ಧಾರ ಇದು. ಹಾಗಾಗಿ ಈ ನಿರ್ಧಾರದಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ನಾನು ತಗೊಂಡಿರೋ ನಿರ್ಧಾರ ನಿಮ್ಮ ಮನಸ್ಸನ್ನು ನೋಯಿಸ್ತಾ ಇದೆ ಅಂತ ಗೊತ್ತು ಅಪ್ಪಾಜಿ ನನಗೆ. ಆದರೆ ನಾನು ಅದನ್ನು ಉಪಶಮನ ಮಾಡೋ ಸ್ಥಿತಿಲಿ ಇಲ್ಲ. ದಯವಿಟ್ಟು ಕ್ಷಮಿಸಿ. ಸಾಧ್ಯವಾದರೆ ನಾನು ಈ ನಿರ್ಧಾರ ತಗೊಳ್ಳುವಾಗ ಎಷ್ಟು ನೋವನ್ನ ಅನುಭವಿಸಿರ್ತೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ನಾನಿನ್ ಮನೆ ಬಿಟ್ಟು ಹೋಗ್ತೀನಪ್ಪ.